ಇನ್ನೊಂದು ನಾವು ನಿಜವಾಗ್ಲೂ ಅರ್ಥ ಮಾಡ್ಕೋಬೇಕಾಗಿರುವಂಥದ್ದು, ಅದಕ್ಕೆ ಪೂರಕವಾದಂಥ ಶಕ್ತಿ, ಅಲ್ಲಿಯ ಪ್ರತಿಭೆ ಪ್ರತಿಷ್ಠಾಪನೆ ಆಗಲಿಕ್ಕೆ ಬ್ಯಾಕ್ ಬೋನ್ ಅಂತ ಹೇಳಿದ್ರೆ ನಮ್ಮ ಹಿರಿಯರಾದಂಥ ಮಹಾದೇವನವರು. ಇದಕ್ಕೆ ಆಶೀರ್ವಾದ ಮಾಡಿದಂಥವರು 1990ನೇ ಇಸ್ವಿಯಲ್ಲಿ ಲಂಡನ್ನಿಗೆ ಮಹಾದೇವನವರು ಬೇಲಿಮಠದ ಶ್ರೀಗಳನ್ನ ಕರ್ಕೊಂಡೋಗಿ ಆಲ್ಮೋಸ್ಟ್ 1 ತಿಂಗಳು ಅಲ್ಲೇ ಇದ್ದು ಆ ಸಂಘಟನೆಯನ್ನು ಅವತ್ತು ಪ್ರಾರಂಭ ಮಾಡಲಿಕ್ಕೆ ಆಶೀರ್ವಾದವನ್ನು ಮಾಡಿ ಆ ಸಂಸ್ಥೆಯನ್ನು ಕೂಡ ಪದಾಧಿಕಾರಿ ಆಗಿರ್ತಕ್ಕಂಥದ್ದು ಮತ್ತೊಂದು ನಾವೆಲ್ಲರೂ ಕೂಡ ನೆನಪಲ್ಲಿ ಇಟ್ಕೋಬೇಕು, ಗೌರವಪೂರ್ವವಾಗಿ ಹೇಳ್ಕೋಬೇಕು ಅಂತಂದ್ರೆ ಅದು ಬೇಲಿ ಮಠದ ಶ್ರೀಗಳು ಅಂತ ಹೇಳಿಕ್ಕೆ ನನಗೆ ಬಹಳ ಖುಷಿ ಆಗ್ತದೆ. ಲಕ್ಷಾಂತರ ಜನರಿಗೆ ಒಂದು ಸ್ಫೂರ್ತಿದಾಯಕವಾದಂಥ ಹಿರಿಯ ಚೇತನ ಶ್ರೀಯುತ ಮಹಾದೇವಯ್ಯನವರು. ಬೇಲಿ ಮಠದ ಶ್ರೀಗಳು ಕೂಡ ನನಗೂ ಕೂಡ ಮಾರ್ಗದರ್ಶನ ಮಾಡಿದಂಥವ್ರು ಮಹಾದೇವಯ್ಯನವರು ಅಂತ ಬೇಲಿ ಮಠದ ಶ್ರೀಗಳು ಹೇಳ್ತಾರೆ. ಮಹಾದೇವಯ್ಯನವರು ಹೇಳ್ತಾರೆ, ನನಗೆ ಲಿಂಗ ದೀಕ್ಷೆಯನ್ನು ಕೊಟ್ಟಿದ್ದು ಬೇಲಿ ಮಠದ ಹಿರಿಯ ಗುರುಗಳು ಅಂತ ಹೇಳಿ. ಅವರ ಉದಾರತೆ, ಅವರ ಮನಸ್ಥಿತಿಯನ್ನು ನೋಡಿದಾಗ ನಿಜಕ್ಕೂ ಕೂಡ ನಾವು ಕೂಡ ಬಾಳಬೇಕು ಇವರ ಹಾಗೆ ಅನ್ನೋದು. ಇವತ್ತು ಮಾರ್ಗದರ್ಶನ ಮಾಡೋದ್ರ ಜೊತೆಗೆ ಅನೇಕ ಈ ರೀತಿಯ ಕಾರ್ಯಕ್ರಮಗಳನ್ನ ಬಸವ ಧರ್ಮವನ್ನು ಪ್ರಚಾರ ಮಾಡೋದ್ರ ಮುಖಾಂತರ ಮಾತಿನಿಂದಲೇ ಸಕಲ ಸಂಪದವು ಲೋಕಕ್ಕೆ, ಮಾತೆ ಮಾಣಿಕ್ಯ ಸರ್ವಜ್ಞ. ಸಾಲವನು ಕೊಂಬಾಗ ಹಾಲೋಗರುಂಬಂತೆ, ಸಾಲವನು ಕೊಂಬಾಗ ಹಾಲೋಗರುಂಬಂತೆ, ಸಾಲಿಗರು ಕೊಂಡು ಅವಿನಾರ್ಯ ಇರ್ಬೋದು, ಅನೇಕರು ಇವತ್ತು ನಮ್ಮ ಕೇದಾರ ಇವ್ರು ಬಂದಿದ್ದಾರೆ, ನಮ್ಮ ಕೇದಾರ ಚಂದ್ರು ಅವರು ಬಂದಿದ್ದಾರೆ. ಮತ್ತೆಲ್ಲರೂ ಕೂಡ ಒಂದು ಸಹಕಾರವನ್ನು ಕೊಡ್ತಾ ಇರೋದ್ರಿಂದ ಇದು ಒಂದು ಒಳ್ಳೆಯ ಘಟಕವಾಗಿ ಮುನ್ನಡೀತಾ ಇದೆ. ನಮ್ಮ ಶಾಸಕರಾದಂಥ ಗೋಪಾಲಯ್ಯ ಅವ್ರ ಬಗ್ಗೆ ಮಾತನ್ನು ಹೇಳಲೇಬೇಕು. ಅವರೆಲ್ಲ ಸಮಾಜದ ಎಲ್ಲ ವ್ಯಕ್ತಿಗಳ ಪರವಾಗಿ ಒಂದು ಅತ್ಯುತ್ತಮವಾದಂಥ ಕೆಲಸ ಮಾಡ್ತಿರ್ತಕ್ಕಂಥ ಶಾಸಕರಾಗಿದ್ದಾರೆ. ಅವರ ಶಾಸಕರ ಒಂದು ಸಪೋರ್ಟ್ ಕೂಡ ನಮ್ಮ ಮಹಾಲಕ್ಷ್ಮಿ ಘಟಕಕ್ಕಿರಲಿ. ಮುಂದಿನ ಜಿಬಿಯ ಚುನಾವಣೆ ಬರ್ತಾ ಇದೆ, ಅದರಲ್ಲಿ ಸಾಮಾಜಿಕ ನ್ಯಾಯದಲ್ಲಿ ನಮಗೇನು ನಮ್ಮ ಸಮಾಜಕ್ಕೆ ಸಿಗ್ತಾ ಇರಬೇಕಾದಂಥ ಒಂದು ಸಾಮಾನ್ಯವಾದಂಥ ಒಂದು ನಮಗೆ ಕೊಡಲಿ ಅಂತ ಅವರ ಶ್ರೀಮತಿ ಅವರಿದ್ದಾರೆ. ಅವ್ರ ಮೂಲಕ ನಮ್ಮ ವಿನಯದಿಂದ ಒಂದು ಪ್ರಾರ್ಥನೆಯನ್ನು ಮಾಡಿಕೊಳ್ತಾ, ಮತ್ತು ನಮ್ಮ ವೀರಶೈವ ಲಿಂಗಾಯತ ಸಮಾಜ ಏನಿದೆ ಅದು ಸಫಲವಾದ ಬೆಂಗಳೂರಲ್ಲಿ ಎಲ್ಲ ವರ್ಗದ ಜನಗಳಿಗೆ ಅನುಕೂಲ ಆಗುತ್ತೆ. ಯಾಕೆಂದ್ರೆ ಎಲ್ಲ ರೀತಿಯ ತ್ರಿವಿಧ ದಾಸೋಹ ಮಾಡ್ತಕ್ಕಂಥ ಒಂದೇ ಒಂದು ಯಾವ್ದಾದ್ರು ಸಮಾಜ ಇದೆ ಅಂದ್ರೆ ನಮ್ಮ ವೀರಶೈವ ಲಿಂಗಾಯತ ಸಮಾಜ ಆಗಿರ್ತದೆ. ಮುಂದಿನ ದಿನಗಳಲ್ಲಿ ಈ ವೀರಶೈವ ಸಮಾಜವನ್ನು ವಾಯುಮಟ್ಟಕ್ಕೆ ಕಟ್ಟೋಣ. ನಮ್ಮ ಆ ಗ್ಲೋರಿ ಡೇಸ್ ಅಂತ ಏನ್ ಹೇಳ್ತೀವಿ ಅದು ಮುಂದಿನ ದಿನಗಳಲ್ಲಿ ಬರಲಿ. ಮತ್ತೆ ಅನೇಕ ರೀತಿಯಾದಂಥ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದೇವೆ. ಮಹಿಳಾ ಸಬಲೀಕರಣ ಇರ್ಬೋದು ಅಥವಾ ಯುವ ಸಬಲೀಕರಣ ಇರ್ಬೋದು, ಎಲ್ಲ ರೀತಿಯ ಕಾರ್ಯಕ್ರಮಗಳನ್ನು ನಾವು ಮಾಡ್ಕೊಂಡ ಬರ್ತಾ ಇದ್ದೀವಿ. ನಮ್ಮ ಬಿಸ್ನೆಸ್ ಮೆನ್ಗಳು, ನಮ್ಮ ಕಮ್ಯುನಿಟಿಯವರು ಏನಿರ್ತಾರೆ ಅವ್ರನ್ನ ಸಬಲೀಕರಣ ಮಾಡ್ತಕ್ಕಂಥದ್ದು, ಇವತ್ತಿನ ಸಮಸ್ಯೆ ಆಗಿರ್ತಕ್ಕಂಥ ವಧುವಿನ ನ್ಯಾಯಾಧೀಶನೆ ಅದನ್ನು ಕೂಡ ಒಂದು ಕಾರ್ಯಕ್ರಮವನ್ನು 25ನೇ ತಾರೀಕು ಇಟ್ಕೊಂಡಿದ್ದೇವೆ. ಮುಂದಿನ ದಿನಗಳಲ್ಲಿ ಇಲ್ಲೂ ಕೂಡ ನಾವು ಕಾರ್ಯಕ್ರಮವನ್ನು ಆಯೋಜಿಸಬೇಕು ಅಂತ ಶರಣ ಸೇವಾ ಸಮಾಜದಲ್ಲಿ ಗುರಿ ಇದೆ. ಎಲ್ಲ ರೀತಿಯಿಂದ ಒಳ್ಳೆ ಕೆಲಸ ಆಗ್ತಾ ಇದೆ. ಎಲ್ಲರಿಗೂ ಒಳ್ಳೇದಾಗಲಿ. ವಿಚಾರವನ್ನು ಹೇಳಬೇಕು. ಮಹಾಸಭೆಯ ವತಿಯಿಂದ ಇದೇ ತಿಂಗಳು 25ನೇ ತಾರೀಕು ವೀರಶೈವ ಲಿಂಗಾಯತ ವಧುವರರ ಸಮಾವೇಶವನ್ನ ನಿಜಗುಣ ಶಿವಯೋಗಿ ಕಲ್ಯಾಣ ಮಂಟಪ ಬಸವನಗುಡಿಯಲ್ಲಿ ಆಯೋಜಿಸಿದರಂತೆ. ಬಂದಾಗೆಲ್ಲ 2 ತಿಂಗಳು 2.5 ತಿಂಗಳು ಬೆಂಗಳೂರಲ್ಲಿ ಇರ್ತೇನೆ. ಈ ಪ್ರತಿ ವರ್ಷನೂ ಕೂಡ 2-3 ಪ್ರೋಗ್ರಾಮ್ ಮಾಡಿ ವಾಪಸ್ ಹೋಗ್ತೇನೆ. ಈಗ ಒಂದು ಪ್ರೋಗ್ರಾಮ್ ಆಯಿತು, ಬಹಳ